ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ 2030 ಕಟ್ಟಿರುವಂತಹ ಅಲ್ಟ್ರಾ ಲೊಕೇಶನ್ ಅಲ್ಲಿ ಇರುವಂತಹ ಇಂಡಿಪೆಂಡೆಂಟ್ ಹೌಸ್ ಅಂತ ಹೇಳ್ತೀನಿ. ಇದು ನಮ್ಗೆ ಪ್ರೈಮ್ ಅಂದ್ರೆ ಪ್ರೈಮ್ ಲೊಕೇಶನ್ ಅಲ್ಲಿ ಕಟ್ಟಿರುವಂತಹ ಮನೆ ಈ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ 2030 ಕಟ್ಟಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿಯಿಂದ ಇವಾಗ ನಾವು BMTC ಬಸ್ ಎಂಟ್ರೆನ್ಸ್ ಅಲ್ಲಿ ನಾವು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನೋಡಿದ್ವಲ್ಲ, BMTC ಬಸ್ಗೆ ಜಸ್ಟ್ 1 ಮಿನಿಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ BMTC ಬಸ್ ಸ್ಟಾಪ್ ಇದೆ. ಆ BMTC ಬಸ್ ಸ್ಟಾಪ್ ನಮ್ಗೆ 378 ಬಸ್ ರೂಟ್ ಆಗಿದೆ. ಕೆಂಗೇರಿ ಟು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುವಂತಹ ಬಸ್ ರೂಟ್ ಆ ಬಸ್ ರೂಟ್ ಆಗಿದೆ. ಅಲ್ಲೊಂದು ಸ್ಟಾಪ್ ಅಲ್ಲಿ ಈ ಪ್ರಾಪರ್ಟಿ ಪಕ್ಕದಲ್ಲಿರುವಂತದ್ದು. ಈ ಪ್ರಾಪರ್ಟಿಯಿಂದ RV ಕಾಲೇಜ್ ಆಫ್ ಇನ್ಸ್ಟಿಟ್ಯೂಟ್ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಸಾರಥಿನಗರ ಪಬ್ಲಿಕ್ ಸ್ಕೂಲ್ಗೂ ನಮಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ವಿನಾಯಕ ಥಿಯೇಟರ್ಗೂ ನಮಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಜೊತೆಗೆ ಈ ಸ್ಟಾಪ್ ಇಂದ ಎಕ್ಸಾಕ್ಟ್ ನಮಗೆ ಇನ್ನೊಂದು 5 ಸ್ಟಾಪ್ಗೆ ನಮಗೆ ಕೋಣನಕುಂಟೆಯಲ್ಲಿ ಬರುವಂತಹ ಗ್ರೀನ್ ಲೈನ್ ಮೆಟ್ರೋ ಸ್ಟೇಷನ್ ಕೂಡ ನಮಗೆ ಬರುವಂತದ್ದು. ಇವಾಗ ಏನ್ ಬಸ್ ನೋಡಿದ್ರಲ್ಲ, ಆ ಬಸ್ ನಮಗೆ ರಿಟರ್ನ್ ನೋಡಿದ್ರೆ ಎಕ್ಸಾಕ್ಟ್ ನಮಗೆ ಕೋಣನಕುಂಟೆ ಮೆಟ್ರೋ ಹತ್ರ ಹೋಗುತ್ತೆ, ಕೋಣನಕುಂಟೆ ಫೋರಂ ಹತ್ರ ಹೋಗುತ್ತೆ. ಹೈಲಿ ಪ್ರೈಮ್ ಲೊಕೇಶನ್ ಅಲ್ಲಿ ಕಟ್ಟಿರುವಂತಹ ಪ್ರಾಪರ್ಟಿನೇ ಈ ಪ್ರಾಪರ್ಟಿ ಆಗಿದೆ. ಸೌತ್ ಗೇಟ್ ಬರುತ್ತೆ, ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಇನ್ನೊಂದು 5% ವರ್ಕ್ ಮಾತ್ರ ಪೆಂಡಿಂಗ್ ಇದೆ. ಇನ್ನ ಎಲೆಕ್ಟ್ರಿಕ್ ವರ್ಕ್ ನಮಗಿನ್ನ ಕಂಪ್ಲೀಟ್ ಆಗಿಲ್ಲ, ಲೈಟಿಂಗ್ ಇಲ್ಲ. ಬಟ್ ನ್ಯಾಚುರಲ್ ಲೈಟ್ ಅಲ್ಲಿ ನಾನು ವಿಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಿರುವಂತದ್ದು. ಏನಕ್ಕೆ ಈ ತರ ಈ ಅರ್ಜೆಂಟ್ ಅಲ್ಲಿ ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ, ಹೈಲಿ ಡಿಮ್ಯಾಂಡ್ ಲೊಕೇಶನ್ ಅಲ್ಲಿ ಇರುವಂತಹ ಪ್ರಾಪರ್ಟಿನೇ ಈ ಪ್ರಾಪರ್ಟಿ. ಮನೆ ಮುಂದೆಗಡೆ ನಮ್ಗೆ 30 ಅಡಿ ರೋಡ್ ಇದೆ. ಸುತ್ತು ನೋಡಿದ್ರಲ್ಲ, ಫುಲ್ಲು 2030 ಮನೆಗಳು, ಫುಲ್ಲು ಡೂಪ್ಲೆಕ್ಸ್ ಹೌಸ್ಗಳು, ಹೈಲಿ ಪ್ರೈಮ್ ಲೊಕೇಶನ್, 100% ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. JP ನಗರ 8th ಫೇಸ್ ಅಲ್ಲಿ ಬರುವಂತಹ BDA ಪ್ರಾಪರ್ಟಿ ಈ ಪ್ರಾಪರ್ಟಿ ಆಗಿದೆ. ಮನೆ ಒಳಗಡೆ ಬಂದಿದ್ದೀವಿ, ಕಾರ್ ಪಾರ್ಕಿಂಗ್ ಅಲ್ಲಿ ಇದೀವಿ. ಕಾರ್ ಪಾರ್ಕಿಂಗ್ ಅಲ್ಲಿ ಫ್ಲೋರಿಂಗ್ ನೋಡಬಹುದು, ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಬಟ್ ಇವ್ರು ಮಾಡಿರೋದು ಜಸ್ಟ್ ಒಂದು ಕಾರ್ ಪಾರ್ಕಿಂಗ್ ಮಾತ್ರ ವ್ಯವಸ್ಥೆನ ಮಾಡಿಕೊಟ್ಟಿರುವಂತದ್ದು. ಜೊತೆಗೆ ಒಂದು 5 ಇಂದ 6 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೋಬಹುದು. ವಾಲ್ಗಳಿಗೆಲ್ಲ ನಮಗೆ ಸ್ಟ್ರಕ್ಚರ್ ನ ಮಾಡಿಕೊಟ್ಟಿದ್ದಾರೆ. ಫುಲ್ ಕವರ್ಡ್ ಆಗಿರುವಂತಹ ಗೇಟ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಗ್ಯಾಸ್ ಲೈನು ಈ ಪಿಲ್ಲರ್ ಪಕ್ಕದಲ್ಲೇ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಒಂದು ಗ್ಯಾಸ್ ಲೈನ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಬೋರ್ವೆಲ್ ಇದೆ, ಕಾವೇರಿ ವಾಟರ್ ಪ್ರೆಸೆಂಟ್ ನಮ್ಗೆ ರನ್ನಿಂಗ್ ಇದೆ. ಹಿಂದ ಕಡೆ ಮನೆ ಆಗೋಗಿದೆ, ರೈಟ್ ಸೈಡ್ ಅಲ್ಲೂ ಮನೆ ಆಗಿದೆ, ಲೆಫ್ಟ್ ಸೈಡ್ ಅಲ್ಲೂ ಮನೆ ಆಗಿದೆ. ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಇವರು ಕೂಡ ನಮ್ಗೆ ಹಿಂದಗಡೆ ಮನೆಯಲ್ಲಿ ಸೆಟ್ ಬ್ಯಾಕ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಸೆಟ್ ಬ್ಯಾಕ್ ಗೆ ಪ್ರಾವಿಷನ್ ಬಿಟ್ಟಿದ್ದಾರೆ. ಈಗ ಪಾರ್ಕಿಂಗ್ ಆಪೋಸಿಟ್ ಅಲ್ಲಿ ಜಸ್ಟ್ ಒಂದು ಸರ್ವೆಂಟ್ ರೂಮ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು ಈ ಪೋರ್ಷನ್. ಈಗಲೂ ಹೇಳ್ತೀನಿ, ಇಲ್ಲಿ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಲೊಕೇಶನ್ ಅಲ್ಲಿ ಕಟ್ಟಿರುವಂತಹ ಮನೆನೇ ಈ ಮನೆ. ವೀಕ್ಷಕರೇ, ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು, ಸ್ಟೇರ್ ಕೇಸ್ ನ ಈ ತರ ಕೊಟ್ಟಿದ್ದಾರೆ. 45mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ SS ವರ್ಕ್ ಕೂಡ ನಮ್ಗೆ ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು. ರೈಟ್ ಸೈಡ್ ವಾಲ್ಗೆಲ್ಲ ನಮ್ಗೆ ಸ್ಟ್ರಕ್ಚರ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಮಾಡಿ ಬಿಟ್ಟಿದ್ದಾರೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಂದ್ರೆ ದೇವ್ರ ಮೂಲೆ ಏನಿದೆ, ದೇವ್ರ ಮೂಲೆಯಲ್ಲಿ ನಮ್ಗೆ ಮೈನ್ ಡೋರ್ ನ ಇಟ್ಟಿದ್ದಾರೆ. ಈ ಮೈನ್ ಡೋರು ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಈಗ ನೀವು ನೋಡ್ತಾ ಇರುವಂತದ್ದು ನ್ಯಾಚುರಲ್ ಲೈಟ್ ಅಲ್ಲಿ ಶೂಟ್ ಮಾಡ್ತಾ ಇರುವಂತದ್ದು ಈ ತರ ಇದೆ. ಈಗ ಮನೆ ಒಳಗಡೆ ಎಂಟ್ರಿ ಆದ್ರೆ ಹಾಲ್ ಅಲ್ಲಿ ಇದೀವಿ ನಾವು. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ನಾವು ಹಾಕೋಬಹುದು, ಅಷ್ಟು ಜಾಗ ಪ್ರಾವಿಷನ್ ಮಾಡಿದ್ದಾರೆ. ಈ ಸ್ಟೇರ್ ಕೇಸ್ ಕೆಳಗಡೆ ನಮ್ಗೆ UPS ಪಾಯಿಂಟ್ ಕೂಡ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಹಾಲು ನಮ್ಗೆ ತುಂಬಾ ವಿಶಾಲವಾಗಿ ಬಿಲ್ಡ್ ಮಾಡಿದ್ದಾರೆ. ಜೊತೆಗೆ ಅಪೋಸಿಟ್ ಅಲ್ಲೇ TV ಕ್ಯಾಬಿನೆಟ್ ಕೂಡ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ದೊಡ್ಡದಾಗಿರುವಂತಹ TV ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಕೆಳಗಡೆ 3 ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಫುಲ್ ವುಡ್ ಪ್ಯಾನಲ್ ಗೆ ನಮ್ಗೆ ವರ್ಕ್ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ವಿತ್ POP ವರ್ಕ್, ವಿತ್ LED ಲೈಟ್ ಎಲ್ಲ ವರ್ಕ್ ಎಲ್ಲ ನಮ್ಗೆ ಕಂಪ್ಲೀಟ್ ಆಗಿದೆ. ಜಸ್ಟ್ ಇನ್ನೊಂದು 5% ವರ್ಕ್ ಮಾತ್ರ ನಮ್ಗೆ ಪೆಂಡಿಂಗ್ ಇರುವಂತದ್ದು. ಹಿಂದಗಡೆ ಅವರು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಇವರು ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ವೆಂಟಿಲೇಷನ್ ಯಾವುದೇ ರೀತಿ ನಮ್ಗೆ ಡ್ರಾಪ್ ಆಗೋದಿಲ್ಲ ಅಂತ ಹೇಳ್ಬೋದು. ಆ ವಾಲ್ಗೂ ಈ ವಾಲ್ಗೂ ತುಂಬಾ ಡೆಪ್ತ್ ಇದೆ. ಈ ವಾಲ್ ಪರವಾಗಿಲ್ಲ ಬಿಡಿ. ಈ ವಾಲ್ ಇದೆಯಲ್ಲ, ಇವ್ರು ಈ ಕಡೆ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ತುಂಬಾ ಡೆಪ್ತ್ಗೆ ನಮ್ಗೆ ವರ್ಕ್ ನ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ, ದೇವ್ರ ಮನೆ ಗ್ರಾನೈಟ್ ಸ್ಲಾಬ್ ಒಂದು ಪೆಂಡಿಂಗ್ ಇದೆ. ವಾಲ್ಗಳಿಗೆ ನಮ್ಗೆ ವೆಟ್ರೋಫೈ ಟೈಲ್ಸ್, ಸೆಂಟ್ರಲ್ಲಿ ನಮ್ಗೆ ಗೋಲ್ಡ್ ಮೆಟಲ್ ಇರುವಂತಹ ಒಂದು ಪೀಸ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ವಿತ್ POP, ವಿತ್ LED ಲೈಟ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ವುಡ್ ಎಲ್ಲ ಬಂದು ನಮ್ಗೆ ಟೀಕ್ ವುಡ್ ಯೂಸ್ ಮಾಡಿದ್ದಾರೆ. ಒಬ್ರು ಕುತ್ಕೋಬಹುದು ಅಷ್ಟೇ, ಅಡ್ಜಸ್ಟ್ ಆಗಿ ಒಬ್ರು ಕುತ್ಕೋಬಹುದು, ಅಷ್ಟು ಪ್ರಾವಿಷನ್ ಮಾಡಿದ್ದಾರೆ. ಬಟ್ ಸ್ಪೇಸ್ ಜಾಗ ಕೊಟ್ಟಿದ್ದಾರೆ. ಜಾಗಗಳು ನಮ್ಗೆ ಇಂಟೀರಿಯರ್ ವರ್ಕ್ ಅಲ್ಲಿ ಜಾಗ ತುಂಬಾ ಮಾಡಿದ್ದಾರೆ. ದೇವ್ರ ಮನೆಗೂ ಕೂಡ ದೇವ್ರ ಮನೆ ಪಕ್ಕದಲ್ಲಿ ನಮ್ಗೆ ಕಿಚನ್ ಬರುತ್ತೆ. ಕಿಚನ್ ಸಿಂಕ್ ಆ ಕಡೆ ಇಟ್ಟಿದ್ದಾರೆ ಈ ಪೋರ್ಷನ್ ಅಲ್ಲಿ.
ಇನ್ನ ಗ್ಯಾಸ್ಗೆ ಇಲ್ಲಿ ಬರುತ್ತೆ, ಚಿಮ್ಮಿಗಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಗ್ಲಾಸ್ ಅಲ್ಲಿ ಆಗಿರುವಂತಹ ಲಾಫ್ಟ್ಗಳ ವರ್ಕು, ಮೇಲ್ಗಡೆ ಫುಲ್ ಇಂಟೀರಿಯರ್ ವರ್ಕು, ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿರುವಂತದ್ದು. ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಎಲ್ ಶೇಪ್ ಅಲ್ಲಿ ಬರುತ್ತೆ ವಿತ್ ಇಂಟೀರಿಯರ್. ಈ ಪೋರ್ಷನ್ ನಮ್ಗೆ ಡೈನಿಂಗ್ ಏರಿಯಾ. ಒಂದು ಹ್ಯಾಂಡ್ ವಾಶ್ಗೆ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಆ ಪೋರ್ಷನ್ ಅಲ್ಲೂ ಕೂಡ ಒಂದು ವಿಂಡೋ ಇಟ್ಟಿದ್ದಾರೆ ನೋಡಿ. ನಮಗೆ ಸೆಟ್ ಬ್ಯಾಕ್ ಅಲ್ಲೂ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಡೈನಿಂಗ್ ಏರಿಯಾಗೆ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಆರಾಮಾಗಿ ಆ ಪೋರ್ಷನ್ ಅಲ್ಲಿ ನಾವು ಫ್ರಿಡ್ಜ್ ಇಟ್ಕೊಂಡ್ಬಿಟ್ರೆ ಇಲ್ಲಿ ಆರಾಮಾಗಿ ಒಂದು 5 ಜನ ಕೂತ್ಕೊಂಡು ಊಟ ಮಾಡೋಷ್ಟು ಜಾಗ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಜೊತೆಗೆ ಇಲ್ಲಿ ಯುಟಿಲಿಟಿಗೂ ಕೂಡ ನಮ್ಗೊಂದು ಪ್ರಾವಿಷನ್ ಮಾಡಿದ್ದಾರೆ. ಬಾಲ್ಕನಿ ಅಂತಾನು ನಾವು ಕನ್ವರ್ಟ್ ಮಾಡ್ಕೊಬಹುದು, ಇಲ್ಲಾಂದ್ರೆ ಯುಟಿಲಿಟಿ ಅಂತಾನು ಕೂಡ ನಾವು ಕನ್ವರ್ಟ್ ಮಾಡ್ಕೊಬಹುದು. ಎಲಿವೇಶನ್ ವೈಸ್ ಅಲ್ಲಿ ಟಫನ್ ಗ್ಲಾಸ್, SS ವರ್ಕ್, ಆ ಪೋರ್ಷನ್ ಅಲ್ಲಿ ವಿತ್ ಟೈಲ್ಸ್ ವಿತ್ SS ವರ್ಕ್ ಫುಲ್ ಕಂಪ್ಲೀಟ್ ಆಗಿರುವಂತದ್ದು. ಚೆನ್ನಾಗಿದೆ ನೋಡಿ. ಇದು ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ ಅಕಾಮಡೇಷನ್. ನಮ್ಗೆ ಹಾಲು, ಪೂಜಾ, ಕಿಚನ್ ಪ್ಲಸ್ ಒಂದು ಡೈನಿಂಗು ಪ್ಲಸ್ ಒಂದು ಯುಟಿಲಿಟಿ, ಜೊತೆಗೆ ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ನಮ್ಗೆ ಮಾಡಿಕೊಟ್ಟಿದ್ದಾರೆ. ಜಸ್ಟ್ ಒಂದು ಟಾಯ್ಲೆಟ್ ಪರ್ಪಸ್ಗೆ ಮಾಡಿರುವಂತಹ ಕಾಮನ್ ಬಾತ್ರೂಮ್ ಇದು. ವಾಲ್ ಮೌಂಟೆಡ್ ಕಾಮೌಂಡ್ ನ ಯೂಸ್ ಮಾಡಿರೋ. ಬನ್ನಿ ವೀಕ್ಷಕರೇ, ಸೆಕೆಂಡ್ ಫ್ಲೋರ್ ಹೋಗೋಣ. ಇಲ್ಲೆಲ್ಲ ನಮಗೆ ಕೆಳಗಡೆ ಫುಟ್ಲೈಟ್ ಗಳ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಲೈಟಿಂಗು ಸ್ವಲ್ಪ ಪೆಂಡಿಂಗ್ ಇದೆ, ವರ್ಕ್ಗಳು ಇನ್ನ ನಮಗೆ ಫುಲ್ ಕಂಪ್ಲೀಟ್ ಆಗಿಲ್ಲ. ಗ್ರಾನೈಟ್ ಫುಲ್ ನಮಗೆ ಸ್ಟೇರ್ ಕೇಸ್ಗೆ ವೈಟ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಎಂಟ್ರೆನ್ಸ್ ಬರ್ತಾ ಇದ್ದಂಗೆ ನಮಗೆ ಸ್ಟಡಿ ಯೂನಿಟ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಎಲ್ಲ ಬುಕ್ ರ್ಯಾಕುಗಳಿಗೆಲ್ಲ ನಮಗೆ ಪ್ರಾವಿಷನ್ ಮಾಡಿ ಇಟ್ಟಿದ್ದಾರೆ. ಇಲ್ಲೂ ಕೂಡ POP ವಿತ್ LED ಲೈಟ್ಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಎಕ್ಸಾಕ್ಟ್ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ನಮಗೆ ಬರುವಂತಹ ಕೊಬ್ಬರಿ ಮೂಲೆ ಇದು. ಏನಿದು ಖಾಲಿ ಖಾಲಿ ಇದೆ ಅಂತ ಹೇಳ್ಬೋದು. ಇದು ಫುಲ್ ನಮಗೆ ಕಾಟ್ ಹಾಕೊಳಕಿರುವಂತಹ ಜಾಗ. ಹೆಂಗಿದೆ ನೋಡಿ, ಇಷ್ಟು ಫುಲ್ ಕಾಟ್ ಹಾಕೊಳ್ಳೋಕೆ ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಎಲ್ಲ ಮಾಡಿದ್ದಾರೆ. ಇದನ್ನ ಕಾಟ್ ಹಾಕೊಳ್ಳೋದಕ್ಕೆ ಒಂದು ಜಾಗ, ಮೇಲ್ಗಡೆ ವಿತ್ POP ವಿತ್ LED ಲೈಟ್ ಗಳ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್ ಜಾಗ ನೋಡಿ ಎಷ್ಟಿದೆ, ಸ್ಪೇಷಿಯಸ್ ಆಗಿದೆ ಅಲ್ವಾ. ಜೊತೆಗೆ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ವಾಲ್ ಟು ವಾಲ್ ನಮಗೆ 2x4 ಮೀಟರ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್, ಹ್ಯಾಂಡ್ ವಾಶ್ ಗೆಲ್ಲ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ಈ ಜಾಗ ಏನಿದೆ ಸೂಪರ್ ಆಗಿದೆ, ನಮಗೆ ಸ್ಪೇಷಿಯಸ್ ಆಗಿದೆ. ವಾರ್ಡ್ರೋಬ್, ಡ್ರೆಸ್ಸಿಂಗು, ಅದಕ್ಕಿನ್ನ ಇದು ಅಂದ್ರೆ ಇನ್ನು ಕಾಟ್ ಹಾಕೊಂಡ್ರೆ ಈ ಮೂಲೆಯಲ್ಲಿ ನಾವು ಕಾಟ್ ಹಾಕೊಂಡ್ರು ಕೂಡ ಕ್ಲೀನ್ ಆಗಿ ಓಡಾಡ್ಬೋದು, ಅಷ್ಟು ಜಾಗ ಇಲ್ಲಿದೆ ಅಂತ ಹೇಳ್ಬೋದು. ಈ ಕಡೆ ಸೌತ್ಗೆ ತಲೆ ಇಟ್ಕೊಂಡು ಮಲ್ಕೊಳ್ಬೇಕಂದ್ರೆ ಕಾಟ್ ಹಾಕೋಬೇಕಾ ಹಾಗೂ ಹಾಕೋಬಹುದು, ಇಲ್ಲಾಂದ್ರೆ ಈಸ್ಟ್ಗೆ ಹಾಕೋಬೇಕಾದ್ರೂ ಕೂಡ ಹಾಕೋಬಹುದು. ಯಾವ ಕಡೆ ಬೇಕಾದ್ರೆ ಆ ಕಡೆ ಕೂಡ ನಾವು ಕಾಟ್ನ ತಿರ್ಸ್ಕೊಬಹುದು. ಅಷ್ಟು ಪ್ರಾವಿಷನ್ ಆಗಿ, ಅಷ್ಟು ಸ್ಪೇಷಿಯಸ್ ಆಗಿ ಮಾಸ್ಟರ್ ಬೆಡ್ರೂಮ್ ನಮಗೆ ಬಿಲ್ಡ್ ಮಾಡಿದರೆ ಚೆನ್ನಾಗಿದೆ. ಇದ್ರ ಆಪೋಸಿಟ್ ಅಲ್ಲೂ ಕೂಡ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಈಗ ನೀವು ನೋಡ್ತಾ ಇದ್ದೀರಲ್ಲ ನ್ಯಾಚುರಲ್ ಲೈಟು, ಯಾಕಂದ್ರೆ ಹಿಂದಗಡೆ ಮನೆ ಇದ್ರು ಕೂಡ ಇಷ್ಟು ಬೆಳಕು ಬರ್ತಾ ಇದೆ. ಇಲ್ಲೂ ಕೂಡ ಅಷ್ಟೇ ವೀಕ್ಷಕರೇ, ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಾವು ಹಾಕೋಬಹುದು, ಅಷ್ಟು ಜಾಗ ಇದೆ. ಜೊತೆಗೆ ಇಲ್ಲಿ ಡ್ರೆಸ್ಸಿಂಗು, ಒಂದು ಅಟ್ಯಾಚ್ ಬಾತ್ರೂಮು, ಇಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಐಟಮ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್. ಈ ಪೋರ್ಷನ್ ಅಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಪ್ರಾವಿಷನ್ ಮಾಡಿರೋದು. ಟಾಪ್ ಟು ಬಾಟಮ್ ವರ್ಗು 2x4 ಮೀಟರ್ ಬಿಲ್ಡಲ್ಸ್, ವಾಲ್ ಮೌಂಟೆಡ್ ಕಮೋಡ್, ಆಂಟಿಸ್ಕೇಟ್, ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ ಅಲ್ಲಿ. ಈ ತರ ಇದೆ, ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ, ತುಂಬಾನೇ ಅದ್ಭುತವಾಗಿ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಮನೆ ಲೊಕೇಶನ್ ತಕ್ಕನಂಗೆ ಮನೆನ ರೆಡಿ ಮಾಡಿ ಇಟ್ಟಿರೋದು. ಬಟ್ ಏನು ಅಂದ್ರೆ ಲೈಟಿಂಗ್ ಇಲ್ಲ, ಲೈಟಿಂಗ್ ಆದ್ರೆ ಇನ್ನೂ ಫೈನ್ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಅದ್ಭುತವಾಗಿ ಮನೆನ ಕನ್ಸ್ಟ್ರಕ್ಷನ್ ಮಾಡಿ ಇಟ್ಟಿದ್ದಾರೆ. ಈಗ ಎಕ್ಸಾಕ್ಟ್ ನಾನು 3rd ಫ್ಲೋರ್ ಬಂದಿದ್ದೀನಿ. ಓಕೆ, 3rd ಫ್ಲೋರ್ ಅಲ್ಲಿ ಏನಿದು 3 ಡೋರ್ ಇದೆ ಅಂತ ಹೇಳ್ಬೋದು. ಇದು ಚಿಲ್ಡ್ರನ್ಸ್ ಬೆಡ್ರೂಮ್. ಇದು ಕೆಳಗಡೆ ನೋಡಿದ್ರಲ್ಲ, ಸೇಮ್ ಆಸ್ ಇಟ್ ಈಸ್ ಕಾಪಿ ಪೇಸ್ಟ್ ಅಂತಾನೆ ಹೇಳ್ತೀನಿ. ರೂಮು, ಡ್ರೆಸ್ಸಿಂಗು ಪ್ಲಸ್ ವಾರ್ಡ್ರೋಬ್, ಇಲ್ಲಿ ಅಟ್ಯಾಚ್ ಬಾತ್ರೂಮ್ಗೆ ಪ್ರಾವಿಷನ್ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಅಂತ ಮಾಡಿದ್ದಾರೆ. ಪಕ್ಕದಲ್ಲಿ ನಮ್ಗೆ ಈ ಪೋರ್ಷನ್ ಅಲ್ಲಿ ಒಂದು ಗೆಸ್ಟ್ ರೂಮ್ ಒಂದಿದೆ ನೋಡಿ. ಇದು ಜಸ್ಟ್ ಗೆಸ್ಟ್ ರೂಮ್ ಅಷ್ಟೇ. ಆಲ್ಟರ್ ಏನಾದ್ರು ಬೇಕಾದ್ರೆ ಆಲ್ಟರ್ ಮಾಡ್ಕೊಬಹುದು ವಿತ್ POP, LED ಲೈಟು. ಆ ಪೋರ್ಷನ್ ಇಲ್ಲಿ ವಾರ್ಡ್ರೋಬ್ ಸಪ್ರೇಟ್ ಮಾಡಿದ್ದಾರೆ. ಆರಾಮಾಗಿ 2 ಕಿಂಗ್ ಸೈಜ್ ಕಾಟ್ಗಳನ್ನ ಹಾಕೋಬಹುದು, ಅಷ್ಟು ಜಾಗ ಇದೆ. ಹೆಂಗ್ ಬೇಕಾದ್ರೆ ಹಂಗೆ ನಾವು ಕನ್ವರ್ಟ್ನ ಮಾಡ್ಕೋಬಹುದು. ಈ ರೂಮಲ್ಲಿ ಲಾಸ್ಟ್ ಅಲ್ಲಿ ನಮ್ಗೆ ಒಂದು ಬಾಲ್ಕನಿ ಏರಿಯಾ ಉದ್ದಕ್ಕಿದೆ ನೋಡಿ. ಟಫನ್ ಗ್ಲಾಸ್ ವಿತ್ SS ವರ್ಕ್, ವಿತ್ WPC ವರ್ಕ್, ವಿತ್ LED ಲೈಟ್ ಕೂಡ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಲಾಸ್ಟ್ ಅಲ್ಲಿ ಇದೊಂದು ಬಾಲ್ಕನಿ ಏರಿಯಾಗೆ ರೋಡ್ ಸೈಡ್ಗೆ ಬಿಟ್ಟಿದ್ದಾರೆ, ಚೆನ್ನಾಗಿದೆ. ಬನ್ನಿ ಟೆರೆಸ್ಗೆ ಹೋಗೋಣ. ಇಲ್ಲಿಗೆ ಮನೆನ ಎಂಡ್ ಮಾಡಿ ಲ್ಯಾಡರ್ಗಳನ್ನ ಪ್ರಾವಿಷನ್ ಮಾಡಿರ್ತಾರೆ.
ಸ್ವಲ್ಪ ವಯಸ್ಸಾದವರು ಟೆರೆಸ್ಗೆ ಹೋಗೋದಕ್ಕೆ ಆಗೋದಿಲ್ಲ ಆ ತರ ಇತ್ತು ಅಂದ್ರೆ, ಇಲ್ಲೇನು ಅಂದ್ರೆ ನಮ್ಗೆ ಟೆರೆಸ್ಗೆ ಹೋಗೋವರೆಗೂ ಕೂಡ ನಮಗೆ ಸ್ಟೇರ್ ಕೇಸ್ ನ ಯೂಸ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ಹೆವಿ ಗೇಜ್ ಅಲ್ಲಿ ಇರುವಂತಹ MS ಗೇಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವೀಕ್ಷಕರೇ, ಬಿಲ್ಡಿಂಗ್ ಟಾಪ್ ಅಲ್ಲಿ ಇದ್ದೀನಿ. ಫ್ಲೋರಿಂಗ್ ನೋಡ್ಬೋದು, ಪೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ ಫುಲ್ ಫ್ಲೋರಿಂಗ್ಗೆ. ಇಲ್ಲಿ ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಒಂದು ಪ್ರಾವಿಷನ್ ಈ ಪೊಸಿಷನ್ ಅಲ್ಲಿ ಮಾಡಿರುವಂತದ್ದು. ಇನ್ನು ರೋಡ್ ಸೈಡ್ ಬರುವಂತದ್ರಲ್ಲಿ ಇಲ್ಲಿ SS ವರ್ಕ್ ವಿತ್ ಉಕ್ಸ್ಗಳೆಲ್ಲ ಹಾಕೊಟ್ಟಿದ್ದಾರೆ. ಈ ಪೊಸಿಷನ್ ಅಲ್ಲಿ ನಾವು ಪಾಟ್ಗಳನ್ನೆಲ್ಲ ನಾವು ಹ್ಯಾಂಗ್ ಮಾಡ್ಕೊಬಹುದು. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಮಂಗಳೂರು ಟೈಲ್ಸ್ ಕೂಡ ನಾವು ಹಾಕೊಂಡು ಇದೊಂದು ಗಾರ್ಡನ್ ಏರಿಯಾ ತರ, ಪಾರ್ಟಿ ಏರಿಯಾ ತರ ಕೂಡ ನಾವು ಇದನ್ನ ಕನ್ವರ್ಟ್ ಮಾಡ್ಕೊಬಹುದು. ವೆಂಟಿಲೇಷನ್ಗೋಸ್ಕರ ಈ ಪೊಸಿಷನ್ ಅಲ್ಲಿ ಒಂದು ಸೆಟ್ ಬ್ಯಾಕ್ ತರ ಒಂದು ಬಿಟ್ಟಿದ್ದಾರೆ. ಮೇಲ್ಗಡೆ 1000 ಲೀಟರ್ ಟ್ಯಾಂಕ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ವಿತ್ ಸೋಲಾರ್ಗೆಲ್ಲ ಪ್ರಾವಿಷನ್ ಮಾಡಿ ಇಟ್ಟಿದ್ದಾರೆ. ಮನೆಗೆ ಬಂದ್ರು ಬೇಕಾದ್ರೆ ಅದನ್ನ ಯೂಸ್ ಮಾಡ್ಕೊಬಹುದು ಅಂತ ಹೇಳ್ಬೋದು. ಈ ತರ ಇದೆ. ಔಟರ್ ಲೊಕೇಶನ್ ನೋಡೋದ್ರಲ್ಲ, ನಾನು ಹೇಳೋ ಅಗತ್ಯನೇ ಇಲ್ಲ. ಎಷ್ಟು ದೂರ ಅಂದ್ರೂ ಅಷ್ಟು ದೂರವರೆಗೂ ನಿಮಗೆ ಮನೆಗಳೇ ಕಾಣಿಸುತ್ತೆ. ಹೈಲಿ ಡಿಮ್ಯಾಂಡ್ ಪ್ರೈಮ್ ಲೊಕೇಶನ್, ಅಲ್ಟ್ರಾ ಪ್ರೈಮ್ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರೋವಂಥದ್ದು. ಸೂಪರ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಜಸ್ಟ್ ಇನ್ನೊಂದು 5% ವರ್ಕ್ ಮಾತ್ರ ನಮಗೆ ಪೆಂಡಿಂಗ್ ಇರುವಂತದ್ದು. ಇನ್ನೆಲ್ಲ ನಮಗೆ ಕಂಪ್ಲೀಟ್ ಆಗೋಗಿದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ತೀನಿ. ತುಂಬಾ ಒಳ್ಳೆ ಲೊಕೇಶನ್ ಅಂತಾನೆ ಹೇಳ್ತೀನಿ. ಸಖತ್ತಾಗಿದೆ. ವೀಕ್ಷಕರೇ, ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು, ಈ ಪ್ರಾಪರ್ಟಿನ ವಿಸಿಟಿಂಗ್ ಮಾಡಬೇಕು, ಈ ಪ್ರಾಪರ್ಟಿನ ಬೈ ಮಾಡಬೇಕು ಅಂದ್ರೆ ನನ್ನ VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಹಾಗೆ ಈ ಪ್ರಾಪರ್ಟಿ ಬಗ್ಗೆ ಮತ್ತೆ ಬೇರೆ ಪ್ರಾಪರ್ಟಿಗಳನ್ನ ಬೈಯಿಂಗ್ ಅಂಡ್ ಸೇಲಿಂಗ್ಗೆ ಕೂಡ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.